ಛಲವಾದಿ ನಾರಾಯಣ ಸ್ವಾಮಿ ನೆಕ್ಸ್ಟ್ ಅದನ್ನ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಂದ್ರೆ ಖಾಸಗಿ ಕಾರ್ಯಕ್ಕೊಳಿಸಿದ್ರು, ಅದರಲ್ಲಿ ಕೋಟ್ಯಾಂತರ ಹಣ ಸಾಗಿಸ್ತಾ ಇದ್ರು. ನಾರಾಯಣ ಸ್ವಾಮಿ ಅವರು ಯಾವ ಪಕ್ಷದಲ್ಲಿ ಇದ್ದವರು ನಿಮ್ಗೆ ಗೊತ್ತಾ? ಅವರು ನನಗೆ ಭಾರಿ ಚೆನ್ನಾಗಿ ಗೊತ್ತಿದೆ. ಅವರು ಪಾಪ ಅದು ಹೇಳ್ತಾರೆ ಅಂದ್ಬಿಟ್ರೆ ಬಿ ಜೆ ಪಿಲಿ ಹೋಗಿದ್ದಾರೆ, ಅವ್ರು ಏನೆಲ್ಲ ಪ್ರಶ್ನೆ ಕೇಳಿ ಬರೆದು ಕೊಡ್ತಾರೆ. ಈ ಪ್ರಶ್ನೆ ಕೇಳಿದ್ದು ಹೇಳ್ತಾರೆ, ನಿಮಗೆ ಅದನ್ನ ಕೇಳ್ತಾರೆ ಹೊರತು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ತಾನೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಕಾರಲ್ಲಿ ತಗೊಂಡು ಕೂತ್ಬಿಟ್ಟು ದುಡ್ಡು ಸಾಗಿಸ್ಬೇಕಾ? ಏನಿದೆ ಇವ್ರು ಹೇಳ್ತಾ ಇರೋದು? ಅಪ್ಪ ಅವರು ಶೀಸ್ ಎ ಪೀಪಲ್. ಅವ್ರೇನು ಸುಮ್ಮನೆ ಹಂಗೆ ಬಂದಿದ್ದಾರಾ? ಆ ಥರದ್ದೆಲ್ಲ ಒಬ್ಬರು ಮಿನಿಸ್ಟ್ರು ಆಕ್ಸಿಡೆಂಟ್ ಆಗಿ ಗಾಯ ಆಗಿದ್ದಾರೆ, ಅವ್ರ ಮೇಲೆ ಸಹಾನುಭೂತಿ ತೋರಿಸೋದು ಬಿಟ್ಟುಬಿಟ್ಟು ಈ ಥರದ್ದು ಇದೆಲ್ಲ ಯಾವ ರಾಜ್ಯಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಈ ಥರ ಇರಲಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ನೆಕ್ಸ್ಟ್ ಅದನ್ನ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಂದ್ರೆ ಖಾಸಗಿ ಕಾರ್ಯಕ್ಕೊಳಿಸಿದ್ರು, ಅದರಲ್ಲಿ ಕೋಟ್ಯಾಂತರ ಹಣ ಸಾಗಿಸ್ತಾ ಇದ್ರು. ನಾರಾಯಣ ಸ್ವಾಮಿ ಅವರು ಯಾವ ಪಕ್ಷದಲ್ಲಿ ಇದ್ದವರು ನಿಮ್ಗೆ ಗೊತ್ತಾ? ಅವರು ನನಗೆ ಭಾರಿ ಚೆನ್ನಾಗಿ ಗೊತ್ತಿದೆ. ಅವರು ಪಾಪ ಅದು ಹೇಳ್ತಾರೆ ಅಂದ್ಬಿಟ್ರೆ ಬಿ ಜೆ ಪಿಲಿ ಹೋಗಿದ್ದಾರೆ, ಅವ್ರು ಏನೆಲ್ಲ ಪ್ರಶ್ನೆ ಕೇಳಿ ಬರೆದು ಕೊಡ್ತಾರೆ. ಈ ಪ್ರಶ್ನೆ ಕೇಳಿದ್ದು ಹೇಳ್ತಾರೆ, ನಿಮಗೆ ಅದನ್ನ ಕೇಳ್ತಾರೆ ಹೊರತು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ತಾನೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಕಾರಲ್ಲಿ ತಗೊಂಡು ಕೂತ್ಬಿಟ್ಟು ದುಡ್ಡು ಸಾಗಿಸ್ಬೇಕಾ? ಏನಿದೆ ಇವ್ರು ಹೇಳ್ತಾ ಇರೋದು? ಅಪ್ಪ ಅವರು ಶೀಸ್ ಎ ಪೀಪಲ್. ಅವ್ರೇನು ಸುಮ್ಮನೆ ಹಂಗೆ ಬಂದಿದ್ದಾರಾ? ಆ ಥರದ್ದೆಲ್ಲ ಒಬ್ಬರು ಮಿನಿಸ್ಟ್ರು ಆಕ್ಸಿಡೆಂಟ್ ಆಗಿ ಗಾಯ ಆಗಿದ್ದಾರೆ, ಅವ್ರ ಮೇಲೆ ಸಹಾನುಭೂತಿ ತೋರಿಸೋದು ಬಿಟ್ಟುಬಿಟ್ಟು ಈ ಥರದ್ದು ಇದೆಲ್ಲ ಯಾವ ರಾಜ್ಯಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಈ ಥರ ಇರಲಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ನೆಕ್ಸ್ಟ್ ಅದನ್ನ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಂದ್ರೆ ಖಾಸಗಿ ಕಾರ್ಯಕ್ಕೊಳಿಸಿದ್ರು, ಅದರಲ್ಲಿ ಕೋಟ್ಯಾಂತರ ಹಣ ಸಾಗಿಸ್ತಾ ಇದ್ರು. ನಾರಾಯಣ ಸ್ವಾಮಿ ಅವರು ಯಾವ ಪಕ್ಷದಲ್ಲಿ ಇದ್ದವರು ನಿಮ್ಗೆ ಗೊತ್ತಾ? ಅವರು ನನಗೆ ಭಾರಿ ಚೆನ್ನಾಗಿ ಗೊತ್ತಿದೆ. ಅವರು ಪಾಪ ಅದು ಹೇಳ್ತಾರೆ ಅಂದ್ಬಿಟ್ರೆ ಬಿ ಜೆ ಪಿಲಿ ಹೋಗಿದ್ದಾರೆ, ಅವ್ರು ಏನೆಲ್ಲ ಪ್ರಶ್ನೆ ಕೇಳಿ ಬರೆದು ಕೊಡ್ತಾರೆ. ಈ ಪ್ರಶ್ನೆ ಕೇಳಿದ್ದು ಹೇಳ್ತಾರೆ, ನಿಮಗೆ ಅದನ್ನ ಕೇಳ್ತಾರೆ ಹೊರತು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ತಾನೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಕಾರಲ್ಲಿ ತಗೊಂಡು ಕೂತ್ಬಿಟ್ಟು ದುಡ್ಡು ಸಾಗಿಸ್ಬೇಕಾ? ಏನಿದೆ ಇವ್ರು ಹೇಳ್ತಾ ಇರೋದು? ಅಪ್ಪ ಅವರು ಶೀಸ್ ಎ ಪೀಪಲ್. ಅವ್ರೇನು ಸುಮ್ಮನೆ ಹಂಗೆ ಬಂದಿದ್ದಾರಾ? ಆ ಥರದ್ದೆಲ್ಲ ಒಬ್ಬರು ಮಿನಿಸ್ಟ್ರು ಆಕ್ಸಿಡೆಂಟ್ ಆಗಿ ಗಾಯ ಆಗಿದ್ದಾರೆ, ಅವ್ರ ಮೇಲೆ ಸಹಾನುಭೂತಿ ತೋರಿಸೋದು ಬಿಟ್ಟುಬಿಟ್ಟು ಈ ಥರದ್ದು ಇದೆಲ್ಲ ಯಾವ ರಾಜ್ಯಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಈ ಥರ ಇರಲಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ನೆಕ್ಸ್ಟ್ ಅದನ್ನ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಂದ್ರೆ ಖಾಸಗಿ ಕಾರ್ಯಕ್ಕೊಳಿಸಿದ್ರು, ಅದರಲ್ಲಿ ಕೋಟ್ಯಾಂತರ ಹಣ ಸಾಗಿಸ್ತಾ ಇದ್ರು. ನಾರಾಯಣ ಸ್ವಾಮಿ ಅವರು ಯಾವ ಪಕ್ಷದಲ್ಲಿ ಇದ್ದವರು ನಿಮ್ಗೆ ಗೊತ್ತಾ? ಅವರು ನನಗೆ ಭಾರಿ ಚೆನ್ನಾಗಿ ಗೊತ್ತಿದೆ. ಅವರು ಪಾಪ ಅದು ಹೇಳ್ತಾರೆ ಅಂದ್ಬಿಟ್ರೆ ಬಿ ಜೆ ಪಿಲಿ ಹೋಗಿದ್ದಾರೆ, ಅವ್ರು ಏನೆಲ್ಲ ಪ್ರಶ್ನೆ ಕೇಳಿ ಬರೆದು ಕೊಡ್ತಾರೆ. ಈ ಪ್ರಶ್ನೆ ಕೇಳಿದ್ದು ಹೇಳ್ತಾರೆ, ನಿಮಗೆ ಅದನ್ನ ಕೇಳ್ತಾರೆ ಹೊರತು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ತಾನೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಕಾರಲ್ಲಿ ತಗೊಂಡು ಕೂತ್ಬಿಟ್ಟು ದುಡ್ಡು ಸಾಗಿಸ್ಬೇಕಾ? ಏನಿದೆ ಇವ್ರು ಹೇಳ್ತಾ ಇರೋದು? ಅಪ್ಪ ಅವರು ಶೀಸ್ ಎ ಪೀಪಲ್. ಅವ್ರೇನು ಸುಮ್ಮನೆ ಹಂಗೆ ಬಂದಿದ್ದಾರಾ? ಆ ಥರದ್ದೆಲ್ಲ ಒಬ್ಬರು ಮಿನಿಸ್ಟ್ರು ಆಕ್ಸಿಡೆಂಟ್ ಆಗಿ ಗಾಯ ಆಗಿದ್ದಾರೆ, ಅವ್ರ ಮೇಲೆ ಸಹಾನುಭೂತಿ ತೋರಿಸೋದು ಬಿಟ್ಟುಬಿಟ್ಟು ಈ ಥರದ್ದು ಇದೆಲ್ಲ ಯಾವ ರಾಜ್ಯಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಈ ಥರ ಇರಲಿಲ್ಲ.